ಹಲೋ ಗಾಯ್ಸ್, ಒಂದು ಊರಿನ ದೊಡ್ಡ ಮನುಷ್ಯರು ಮಾಡಿರೋ ತಪ್ಪಿಂದ ಆ ಒಂದು ಊರೇ ಕರ್ಸಾಗೋಗ್ಬಿಡುತ್ತೆ. ಇವ್ರು ಮಾಡಿರೋ ಒಂದು ಪಾಪಗಳು ಇವ್ರನ್ನ ಮಕ್ಕಳನ್ನ ಬಲಿ ತಗೊಳಕ್ಕೆ ಶುರು ಮಾಡುತ್ತೆ. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದ್ಬಿಟ್ಟು ನಮ್ ಹೀರೋ ಆ ಒಂದು ಜಾಗಕ್ಕೆ ಹೋಗ್ತಾನೆ. ಹೋಗಿ ಹೇಗೆ ಈ ಒಂದು ಶಾಪನ ಬ್ರೇಕ್ ಮಾಡ್ತಾನೆ ಮತ್ತೆ ಈ ಒಂದು ಜರ್ನಿಯಲ್ಲಿ ನಮ್ ಹೀರೋಗೆ ಏನೇನೆಲ್ಲ ಆಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ದಿ ಕರ್ಸೆಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಪುಷ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವ್ ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡಸ್ಕನ ಬರುತ್ತೆ, ಹೋಗಿ ನೋಡಿ. ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ 1917 ಫ್ರಾನ್ಸ್ ಮತ್ತೆ ಜರ್ಮನ್ ಒಂದು ಯುದ್ಧದ ಟೈಮ್ ನ ತೋರಿಸ್ತಾರೆ. ಇಲ್ಲಿ ಫ್ರಾನ್ಸ್ ನ ಸೋಲ್ಜರ್ ಆದ ಕ್ಯಾಪ್ಟನ್ ಬರ್ತಾನೆ. ಕ್ಯಾಪ್ಟನ್ ಬಂದ್ಬಿಟ್ಟು ಇಲ್ಲಿರೋ ಎಲ್ಲರಿಗೂ ಕೂಡ ಒಂದು ಹೋಪ್ ನ ತುಂಬಿಟ್ಟು ಹಾಗೆ ಅಲ್ಲಿರೋ ಎಲ್ಲರಿಗೂ ಕೂಡ ಗೈಡ್ ನ ಮಾಡ್ತಾ ಆ ಒಂದು ವಾರ್ಗೆ ಇಳಿತಾರೆ. ಈ ಒಂದು ವಾರಲ್ಲಿ ಈ ಜರ್ಮನ್ ನ ಸೋಲ್ಜರ್ಸ್ ಗಳು ಇವ್ರಿಗಿಂತನೂ ಸ್ಟ್ರಾಂಗ್ ಆಗಿರ್ತಾರೆ. ಹಾಗಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ನಮ್ ಕ್ಯಾಪ್ಟನ್ಗೂ ಕೂಡ ತುಂಬಾ ಬುಲೆಟ್ಸ್ ಬಂದ್ ಬಿದ್ಬಿಡುತ್ತೆ. ಇದರಿಂದ ಅವ್ರನ್ನ ಒಂದು ಕ್ಯಾಂಪಿಗೆ ಕರ್ಕೊಂಡ್ ಬಂದ್ಬಿಟ್ಟು ಆ ಒಂದು ಬುಲೆಟ್ಸ್ ನೆಲ್ಲ ಡಾಕ್ಟರ್ಸ್ ಗಳು ತೆಗಿತಾ ಇರ್ತಾರೆ. ಆ ಬುಲೆಟ್ ಗಳನ್ನ ತೆಗಿತಿರ್ಬೇಕಾದ್ರೆ ಆಗ ಅವ್ರಿಗೆ ಒಂದು ದೊಡ್ಡ ಬುಲೆಟ್, ಒಂದು ಸಿಲ್ವರ್ ಇಂದ ತಯಾರಿಯಾಗಿರುವಂತ ಬುಲೆಟ್ ಸಿಗುತ್ತೆ. ಇದನ್ನ ನೋಡಿ ಅಲ್ಲಿರೋ ಎಲ್ಲಾ ಡಾಕ್ಟರ್ಸ್ ಕೂಡ ಶಾಕ್ ಹೋಗ್ತಾರೆ. ಯಾಕಂದ್ರೆ ಜರ್ಮನ್ ನ ಒಂದು ಬುಲೆಟ್ ಇದಾಗೆ ಇರೋದಿಲ್ಲ. ಇದೇಗೆ ಇಷ್ಟು ದಪ್ಪ ಇದೆ ಅಂತ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿ ನೋಡ್ತಿರ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಗೆ ಗೊತ್ತಿರುತ್ತೆ ಇದು ಏನ್ರದ್ದು ಬುಲೆಟ್ ಅಂತ. ಮತ್ತೆ ಈ ಕಡೆ ನಾವು ಒಂದು ಲೇಡಿನ ನೋಡ್ತೀವಿ. ಈ ಲೇಡಿ ಯಾರೋ ಒಬ್ರನ್ನ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾಳೆ. ಆದ್ರೆ ಒಳಗಡೆ ಹೋಗಕ್ಕಿಂತ ಮುಂಚೆ ಅಲ್ಲಿರೋ ಫೋಟೋಗಳನ್ನೆಲ್ಲ ಹಾಗೆ ನೋಡ್ತಾ ಇರ್ತಾಳೆ. ಇಲ್ಲಿಂದ ಸೀನ್ 35 ವರ್ಷಗಳ ಹಿಂದೆ ಹೋಗುತ್ತೆ. ಇಲ್ಲಿ ನಾವು ಶಾರ್ಲೆಟ್ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಹಾಗೆ ಅವನ ತಮ್ಮ ಎಡ್ವರ್ಡ್, ಹಾಗೆ ಅವಳ ತಾಯಿ ಇಸಬೆಲ್, ಹಾಗೆ ಇವ್ರನ್ನ ಒಬ್ಬ ತಂದೆ ಶೇಮಸ್. ಈ ಶೇಮಸ್ ಈ ಊರಿನ ದೊಡ್ಡ ವ್ಯಕ್ತಿ ಆಗಿರ್ತಾನೆ. ತುಂಬಾ ಶ್ರೀಮಂತ ವ್ಯಕ್ತಿ ಇವನು. ಆದ್ರೆ ಇವನ್ಗೆ ಸ್ವಲ್ಪ ದುರಾಸೆ ಜಾಸ್ತಿ ಇರುತ್ತೆ. ಅಕ್ಕಪಕ್ಕ ಇರೋ ಜಾಗ ಎಲ್ಲ ನಂದೇ ಆಗ್ಬೇಕು, ಈ ಒಂದು ಟೌನ್ ಗೆಲ್ಲ ನಾನೇ ಒಬ್ಬ ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ನೋ ಒಂದು ದುರಾಸೆ ಇರುತ್ತೆ ಇವನ್ಗೆ. ಮತ್ತೆ ಇಲ್ಲಿ ನಾವು ಜಿಪ್ಸಿಸ್ ಅನ್ನೋ ಒಂದು ಚಿಕ್ಕ ಜನಾಂಗದವ್ರನ್ನ ನಾವು ನೋಡ್ತೀವಿ. ಆ ಒಂದು ಚಿಕ್ಕ ಊರಲ್ಲಿ ಒಬ್ಬ ಒಂದು ಓಲ್ಡ್ ಲೇಡಿ ಹತ್ರ ಹೋಗ್ತಾನೆ. ಅವಳು ಕೂಡ ಇವನ್ಗೆ ಕೆಲವು ಸಿಲ್ವರ್ಸ್ ಗಳನ್ನ ಕೊಡ್ತಾಳೆ. ಕೊಟ್ಬಿಟ್ಟು ಇದರಿಂದ ಏನೋ ಒಂದು ರೆಡಿ ಮಾಡು ಅಂತ ಹೇಳ್ತಾಳೆ. ಇವನು ಕೂಡ ಯಾಕೆ ಅಂದಾಗ ಏನೋ ಒಂದು ಕೆಟ್ಟದ್ದು ನಡೆಯಲಿದೆ, ಅದು ನಡಿಬಾರ್ದು ಅಂದ್ರೆ ನಾವು ಪೂಜೆ ಮಾಡಬೇಕು, ನಾನು ಹೇಳ್ತಾ ಇರೋದನ್ನ ರೆಡಿ ಮಾಡು ಅಂತ ಹೇಳಿ ಒಂದು ಸಿಲ್ವರ್ ಕಾಯಿನ್ ನ ಕೊಡ್ತಾನೆ. ಅದಕ್ಕೆ ಈ ವ್ಯಕ್ತಿನೂ ಕೂಡ ಹೋಗ್ಬಿಟ್ಟು ಆ ಸಿಲ್ವರ್ನೆಲ್ಲ ಕರಗಿಸ್ಬಿಟ್ಟು ಅದರಿಂದ ಒಂದು ತಯಾರಿ ಮಾಡ್ತಾನೆ. ಏನ್ ತಯಾರಿ ಮಾಡ್ತಾನಪ್ಪ ಅಂದ್ರೆ ಒಂದು ಟೂತ್ ನ ತಯಾರಿ ಮಾಡ್ತಾನೆ. ಅಂದ್ರೆ ಒಂದು ಹ್ಯೂಮನ್ಸ್ ಹಲ್ ತರನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾನೆ. ಅದನ್ನ ಮಾಡ್ಬಿಟ್ಟು ತಗೊಂಡೋಗಿ ಆ ಒಂದು ಓಲ್ಡ್ ಲೇಡಿಗೆ ಕೊಡ್ತಾನೆ. ಅವಳು ಕೂಡ ಇದನ್ನ ನೋಡ್ಬಿಟ್ಟು ಇದು ನಮ್ಮನ್ನ ಜನರೇಷನ್ ಇಂದ ಕಾಪಾಡ್ತಾ ಬಂದಿದೆ, ನಾವು ಕೂಡ ಇದನ್ನ ಜನರೇಷನ್ ಇಂದನೂ ಕಾಪಾಡ್ಕೊಂಡ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಟೀತ್ ಅಂದ್ರೆ ಒಂದು ಹಲ್ನ ಒಂದು ಜಾಗದಲ್ಲಿ ಪೂಜೆ ಮಾಡಕ್ ಶುರು ಮಾಡ್ತಾಳೆ. ಈ ಕಡೆ ಸೀಮಸ್ ಅವ್ನ ಪಾರ್ಟ್ನರ್ಸ್ ಗಳ ಜೊತೆ ಅದೇ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಈ ಜಿಪ್ಸಿಸ್ ಇದಾರಲ್ಲ, ಆ ಒಂದು ಜಾಗನ ಇವನ್ ಪಡ್ಕೊಬೇಕು, ಆ ಪೂರ್ತಿ ಎಲ್ಲ ಜಾಗ ನಂದಾಗಿಸ್ಕೊಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾನೆ. ಇವನ್ ಜೊತೆ ಇರೋರು ಎಲ್ಲರೂ ಕೂಡ ಹೇಳ್ತಾರೆ ಅವ್ರ ಜಾಗನ ಬಿಟ್ಟು ಹೋಗಕ್ಕೆ ರೆಡಿ ಆಗಿಲ್ಲ, ನೀನ್ ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರು ಅವ್ರಂತ ಜಾಗನ ಬಿಟ್ಟು ಹೋಗೋದಿಲ್ಲ ಅಂತ. ಆದ್ರೆ ಸೀಮಸ್ಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಮತ್ತೆ ದುರಹಂಕಾರ ಜಾಸ್ತಿ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆ ಜಾಗ ನಂದಾಗ್ಬೇಕಷ್ಟೇ, ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಇವನ ಹತ್ರ ಇರೋ ಸ್ವಲ್ಪ ಜನರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಜಾಗದ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಅಟ್ಯಾಕ್ ಮಾಡಿಸಿ ಅಲ್ಲಿರೋ ಎಲ್ಲಾ ಜನರನ್ನು ಸಾಯಿಸಿ ಅಲ್ಲಿರೋ ಎಲ್ಲಾ ಮನೆಗಳಿಗೂ ಬೆಂಕಿ ಇಕ್ಕಿ ಎಲ್ಲರನ್ನು ಕೂಡ ಸಾಯಿಸ್ಬಿಡ್ತಾನೆ. ಮತ್ತೆ ಈ ಒಂದು ಟೂತ್ ನ ರೆಡಿ ಮಾಡಿದ್ನಲ್ಲ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ, ಅವನು ಕೂಡ ಹಿಡ್ಕೊಂಡ್ ಬಂದು ಅವ್ನ ಕಾಲು ಕೈಗಳನ್ನೆಲ್ಲ ಕತ್ತರಿಸಿ ಒಂಥರ ಸ್ಕೇರ್ ಕ್ರೂಸ್ ತರ ಹಾಕ್ಬಿಡ್ತಾರೆ. ಇಲ್ಲಿ ಯಾರು ಬರಬಾರ್ದು ಇವನ್ನ ನೋಡಿ ಹೆದರ್ಕೊಂಡು ಅಂದ್ಬಿಟ್ಟು. ಮತ್ತೆ ಆ ಓಲ್ಡ್ ಲೇಡಿ ಇದ್ದಾಳಲ್ಲ ಅವಳನ್ನು ಕೂಡ ಜೀವಂತ ಸಮಾಧಿ ಮಾಡ್ಬಿಡ್ತಾರೆ. ಆ ಒಂದು ಟೂತ್ ಜೊತೆಗೆ ಆ ಒಂದು ರೆಡಿ ಮಾಡಿಲ್ಲ ಹಲ್ ಜೊತೆಗೇನೆ ಅವಳನ್ನ ಸಮಾಧಿ ಮಾಡ್ತಾ ಇರ್ಬೇಕಾದ್ರೆ ಅವಳು ಕೂಡ ಹೇಳ್ತಾಳೆ, ಈಗ ನೀವು ಮಾಡ್ತಾ ಇರೋ ತಪ್ಪಿಗೆ ಪಕ್ಕ ನೀವುಗಳು ಪಶ್ಚಾತ್ತಾಪ ಪಟ್ಟೆ ಬಿಡ್ತೀರಾ, ನಾನಂತೂ ಬಿಡೋದಿಲ್ಲ ಅಂತ. ಹಾಗೆ ಹೇಳ್ತಾ ಹೇಳ್ತಾ ಒಂದು ಮಂತ್ರನ ಹೇಳ್ತಾ ಇರ್ತಾಳೆ. ಇವರು ಅವಳನ್ನ ಮುಚ್ಚಾಕಿ ಸಮಾಧಿ ಮಾಡಕ್ ಬಿಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾರ್ಲೆಟ್ ಅದೇ ಒಂದು ಜಾಗದಲ್ಲಿ ನಿಂತಿರ್ತಾಳೆ. ಆ ಒಂದು ಸಮಾಧಿನ ಓಪನ್ ಮಾಡ್ತಾ ಇರ್ತಾಳೆ. ಆಗ ಆ ಸ್ಕೇರ್ ಕ್ರೂಸು ಜೀವಂತ ಆಗಿ ಹೋಗ್ಬಿಡುತ್ತೆ. ಇದನ್ನ ನೋಡಿ ಟಕ್ಕನಾಗೆ ದೊಡ್ಬಿಡ್ತಾಳೆ. ಇವಳದೊಂದು ನೈಟ್ ಮೇರ್ ಆಗಿರುತ್ತೆ ಇದು. ಮತ್ತೆ ಈ ಕಡೆ ಒಂದು ಬಾರ್ ಅಲ್ಲಿ ನಮ್ಮ ಹೀರೋನ ಎಂಟ್ರಿ ಆಗುತ್ತೆ. ಇವನ ಹೆಸರು ಜಾನ್ ಅಂತ. ಜಾನು ಆ ಒಂದು ಬಾರ್ ಒಳಗಡೆ ಸ್ಟೇ ಮಾಡೋದಕ್ಕೋಸ್ಕರ ಒಂದು ರೂಮ್ ನ ತಗೋತಾ ಇರ್ತಾನೆ. ಹಾಗೆ ಈ ಜಿಪ್ಸಿಸ್ ಅಂದ್ರೆ ಸೇಮಸ್ ಈಗ ತನ್ನ ಸಾಯಿಸ್ಬಿಟ್ನಲ್ಲ ಎಲ್ಲಾರನು, ಆ ಒಂದು ಜನಾಂಗದವ್ರನ್ನ ಆ ಒಂದು ಜನಾಂಗದವ್ರ ಬಗ್ಗೆ ಕೇಳ್ತಾನೆ, ಅವ್ರುಗಳು ಎಲ್ಲಿದ್ದಾರೆ ಅಂತ. ಅದಕ್ಕೆ ಬಾರ್ ಓನರ್ ಕೂಡ ಏನು ಹೇಳೋದೇ ಇಲ್ಲ. ಇದರಿಂದ ಇವನು ಟೇಬಲ್ ಮೇಲೆ ಕುತ್ಕೊಂಡು ಹೀಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆಲ್ಫ್ರೆಡ್ ಅನ್ನೋ ಒಬ್ಬ ಬರ್ತಾನೆ. ಆಲ್ಫ್ರೆಡ್ ನೀನ್ ಏನ್ ಹುಡುಕ್ತಾ ಇದೀಯ ಅಂತ ಕೇಳಿದಾಗ ನಮ್ ಹೀರೋನು ಕೂಡ ಈ ತರ ಜಿಪ್ಸಿಸ್ ಅನ್ನೋರ್ನ ಹುಡುಕ್ತಾ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ಈ ಹಿಂದೆ ಏನೇ ನಡೆದಿತ್ತು ಜಿಪ್ಸಿಸ್ ಅವ್ರ ಹತ್ರ ಅದನ್ನೆಲ್ಲಾನು ಕೂಡ ಹೇಳ್ತಾನೆ. ಹಾಗೆ ನಮ್ ಹೀರೋ ಬಗ್ಗೆ ಇವನ್ಗೆ ಎಲ್ಲಾನು ಕೂಡ ಗೊತ್ತಿರುತ್ತೆ, ಇವ್ನ ಪಾಸ್ಟ್ ಅಲ್ಲಿ ಏನೇನಾಗಿತ್ತು ಅಂತ. ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಇಬ್ರು ಕೂಡ. ಈ ಕಡೆ ನಮ್ಗೆ ಎಡ್ವರ್ಡ್ ನ ತೋರಿಸ್ತಾರೆ. ಅವ್ನು ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಆ ಒಂದು ಫಾರೆಸ್ಟ್ ಇಂದ ಏನೋ ಒಂದು ಸೌಂಡ್ ಬಂದಂಗಾಗುತ್ತೆ. ಇದರಿಂದ ಅದನ್ನ ಫಾಲೋ ಮಾಡ್ಕೊಂಡು ಇವನು
ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಅದೇ ಆ ಊರನ್ನ ಹೊಡೆದು ಊತ ಹಾಕಿದ್ರಲ್ಲ ಆ ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಇವನು ಕೂಡ ಆ ಲೇಡಿನ ಸಮಾಧಿ ಮಾಡಿದ್ರಲ್ಲ ಆ ಜಾಗನ ತೆಗೋಕೆ ಶುರು ಮಾಡ್ತಾನೆ. ತೆಗ್ದಾಗ ಇವನ್ಗೆ ಆ ಟೂತು ಸಿಗುತ್ತೆ. ಮತ್ತೆ ಹಾಗೆ ನೋಡ್ತಿದ್ದಂಗೆನೆ ಆ ಒಂದು ಲೇಡಿ ಇವನ್ ಮೇಲೆ ಅಟ್ಯಾಕ್ ಮಾಡೋ ರೀತಿ ಇವನ್ಗೆ ಕಾಣಿಸುತ್ತೆ. ಇದರಿಂದ ಕಿರ್ಚಾಡ್ಕೊಂಡ್ಬಿಡ್ತಾನೆ. ಇವನು ಕೂಡ ಒಂದು ನೈಟ್ ಮೇರ್ ಇಂದ ಕಿರ್ಚಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಇವ್ರ ತಾಯಿ ಬಂದ್ಬಿಟ್ಟು ಇವನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆ ಒಂದು ಟೌನ್ ನ ಮಕ್ಕಳೆಲ್ಲ ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಟಿಮಿ ಅನ್ನೋ ಹುಡುಗ ನಾನೇನೋ ತೋರಿಸ್ತೀನಿ ಬನ್ನಿ ನಿಮ್ಗೆ ಅನ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋ ದಾರಿಲಿ ಇಲ್ಲಿ ಏನೇ ನಡೆದ್ರು ನಿಮ್ ತಂದೆ ತಾಯಿಗೆ ನೀವು ಯಾರು ಕೂಡ ಹೇಳ್ಬಾರ್ದು ಅನ್ಬಿಟ್ಟು ಒಂದು ಪ್ರಾಮಿಸ್ ನ ತಗೋತಾನೆ. ಮತ್ತೆ ಇವರೆಲ್ಲರನ್ನು ಕರ್ಕೊಂಡು ಸೇಮ್ ಅದೇ ಒಂದು ಲ್ಯಾಂಡ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಹೇಳ್ತಾನೆ, ನಿಮ್ಗಳಿಗೆ ಯಾರ್ಯಾರಿಗೆಲ್ಲ ಕನ್ಸಲ್ಲಿ ಈ ಸ್ಕೇರ್ ಕ್ರೂಸ್ ಗಳು ಕಾಣಿಸ್ತಾ ಇರ್ತವೆ ಅಂತ ಎಲ್ಲರನ್ನು ಕೇಳಿದಾಗ ಅವರುಗಳು ಕೂಡ ಹೇಳ್ತಾರೆ, ಹೌದು ಈ ಊರಿನ ಮಕ್ಳಿಗೆಲ್ಲ ಈ ರೀತಿ ಒಂದು ಕನ್ಸು ಬೀಳ್ತಾನೆ ಇರುತ್ತೆ. ಅದು ಏನು ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಇವನು ಆ ಒಂದು ಸಮಾಧಿನ ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಡ್ವರ್ಡ್ ಕೂಡ ತಡಿತಾನೆ, ಬೇಡ ಕಣೋ ಅಗಿಬೇಡ ಅಂತ. ಆದ್ರೆ ಅವ್ನು ಕೇಳೋದಿಲ್ಲ, ಏನು ಆಗಲ್ಲ ಇರು ಅಂದ್ಬಿಟ್ಟು ಆ ಒಂದು ಓಲ್ಡ್ ಲೇಡಿ ಸಮಾಧಿನ ಅಗಿತಾನೆ. ಅವಾಗ ಇವನ್ಗೆ ಈ ಒಂದು ಟೂತ್ ಸಿಗುತ್ತೆ. ಅವಾಗ ಇವನ್ಗೆ ವಿಚಿತ್ರವಾಗಿರೋ ಶಬ್ದನೆಲ್ಲ ಕೇಳಿಸ್ಬಿಟ್ಟು ಇವನು ಆ ಟೂತ್ ನ ಇವನ್ ಬಾಯಿಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ. ಎಡ್ವರ್ಡ್ ಏನಾಯ್ತು ಅಂತ ಕೇಳಿದಾಗ ಸೀದಾ ಬಂದ್ಬಿಟ್ಟು ಇವನ್ಗೆ ಕಚ್ಚೆ ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿರೋ ಎಲ್ಲಾ ಮಕ್ಕಳು ಎದುರ್ಕೊಂಡು ಒಂದೇ ಸಮನೆ ಹೊಡೋಗ್ತಾರೆ. ಚಾರ್ಲೆಟ್ ಕೂಡ ಸೀದಾ ಮನೆಗೆ ಓಡ್ ಬಂದ್ಬಿಡ್ತಾಳೆ. ಅವ್ರ ತಂದೆಗೆ ಇವ್ರ ಮಗ ಕಿರ್ಚಾಡೋ ಶಬ್ದ ಕೇಳಿಸಿರುತ್ತೆ. ಇದರಿಂದ ಅವನು ಹುಡ್ಕೊಂಡು ಹೋಗಿ ಅವನ್ನ ಸೀದಾ ಎತ್ತಿ ಮನೆಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ಬಿಟ್ಟು ಏನಾಗಿದೆ ಅಂತ ನೋಡ್ತಾರೆ. ಅವ್ನ್ ಕತ್ತಲ್ಲಿ ಕಚ್ಬಿಟ್ಟಿರ್ತಾನೆ ಇವನು. ಇದರಿಂದ ಡಾಕ್ಟರ್ನ ಅಲ್ಲಿಗೆ ಕರೆಸ್ತಾರೆ. ಡಾಕ್ಟರ್ ಕೂಡ ಮನೆಗೆ ಬಂದ್ಬಿಟ್ಟು ಅವನ್ನ ನೋಡ್ಬಿಟ್ಟು ಹೀಗೆ ಹೇಳ್ತಾರೆ, ಮೋಸ್ಟ್ಲಿ ಅವ್ನಿಗೆ ಯಾವ್ದೋ ಒಂದು ವೈಲ್ಡ್ ಆನಿಮಲ್ ಕಚ್ಚಿರ್ಬೋದು. ಇದರಿಂದ ಅವ್ನಿಗೆ ಇನ್ಫೆಕ್ಷನ್ ಆಗಿ ಜ್ವರ ಬಂದಿದೆ. ನಾನು ಅವ್ನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಇದನ್ನ ಕೊಡಿ ಅವ್ನು ಸರಿ ಹೋಗ್ತಾನೆ ಅನ್ಬಿಟ್ಟು ಆ ಡಾಕ್ಟರ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿಂದ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ಶಾರ್ಲೆಟ್ ಹೀಗೆ ಮನ್ಗಿರ್ಬೇಕಾದ್ರೆ ಅವಳಿಗೆ ಒಂದು ನೈಟ್ ಮೇರೆ ಬರುತ್ತೆ. ಇವಳು ಮತ್ತೆ ಅದೇ ಜಾಗಕ್ಕೆ ಹೋಗಿ ಆ ಒಂದು ಗುಂಡಿನ ತೋಡಿ ಆ ಒಂದು ಸ್ಕ್ರೇರ್ ಕ್ರೂಸ್ ಇವಳಿಗೆ ಅಟ್ಯಾಕ್ ಮಾಡೋ ರೀತಿ ಒಂದು ಕನ್ಸ್ ಬೀಳುತ್ತೆ. ಟಕ್ ಅನ್ನಂಗೆ ಎದ್ದೇಳ್ತಾಳೆ. ಎದ್ದಾಗ ಇವ್ರ ತಮ್ಮ ಏನೋ ಮಾತಾಡೋ ರೀತಿ ಇವಳಿಗೆ ಕೇಳಿಸುತ್ತೆ. ಇದರಿಂದ ಇವ್ರ ತಮ್ಮನ ರೂಮ್ಗೆ ಇವಳು ಬರ್ತಾಳೆ. ಬಂದ್ಬಿಟ್ಟು ಅವ್ನ್ ಗೊತ್ಕೊಂಡಿರೋ ಬೆಡ್ಶೀಟ್ ನ ಎತ್ತಿದ ತಕ್ಷಣ ನೋಡ್ತಿದ್ದಂಗೆ ಎಡ್ವರ್ಡ್ ನ ಕೆಲವು ಬೇರ್ಗಳೆಲ್ಲ ಬಂದ್ ಸುತ್ತಾಕೊಂಡ್ಬಿಟ್ಟಿರುತ್ತೆ. ಇದರಿಂದ ಕಿರ್ಚಾಡ್ಕೊಂಡು ತನ್ನ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾಳೆ. ಅವ್ರುಗಳು ಕೂಡ ಬಂದ್ ನೋಡಿದ್ರೆ ಅಲ್ಲಿ ಎಡ್ವರ್ಡ್ ಇರೋದು ಕಾಣೆ ಆಗೋಗ್ಬಿಟ್ಟಿರ್ತಾನೆ. ನೋಡಿದ್ರೆ ಮೇನ್ ಡೋರ್ ಕೂಡ ಓಪನ್ ಆಗಿರುತ್ತೆ. ಇದರಿಂದ ಸೇಮಸ್ ಆ ಊರಿನ ಜನರನ್ನೆಲ್ಲ ಹಾಕೊಂಡು ಎಡ್ವರ್ಡ್ ನ ಹುಡ್ಕೋಕೆ ಅಂತ ಹೋಗ್ತಾನೆ. ತುಂಬಾ ಸಲ ಹುಡುಕ್ತಾನೆ, ಎಲ್ಲಾ ಕಡೆನೂ ಕೂಡ ಹುಡುಕ್ತಾನೆ. ಬಟ್ ಇವನ್ಗೆ ಇವ್ರ ಮಗ ಸಿಗೋದೇ ಇಲ್ಲ. ಮತ್ತೆ ಈ ಕಡೆ ನಮ್ ಹೀರೋ ಏನೋ ಬರೀತಿರ್ಬೇಕಾದ್ರೆ ಆಗ ಅಲ್ಲಿಗೆ ಆಲ್ಫ್ರೆಡ್ ಬಂದ್ಬಿಟ್ಟು, ನೋಡು ಸೇಮಸ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿ ಮಗ ಕಳ್ದೋಗ್ಬಿಟ್ಟಿದ್ದಾನಂತೆ, ಅವನ್ನ ಹುಡ್ಕೋದಕ್ಕೆ ನನ್ನ ಬರೆಯಲು ಕೇಳಿದ್ದಾರೆ, ನೀನು ಕೂಡ ಬಾ, ನಿನ್ಗೇನಾದ್ರು ಈ ಜಿಪ್ಸಿಸ್ ಜನಾಂಗದವ್ರ ಬಗ್ಗೆ ನಿನಗೆ ಗೊತ್ತಾಗ್ಬಹುದು ಅನ್ಬಿಟ್ಟು ಇವನು ಕೂಡ ಹಾಕೊಂಡು ಹೋಗ್ತಾನೆ. ಇಲ್ಲಿ ನಮ್ಗೆ ಚಾರ್ಲೆಟ್ ನ ತೋರಿಸ್ತಾರೆ. ಇವಳೊಂದು ಚರ್ಚಿಗೆ ಬಂದಾಗ ಆಗ ಇವನ್ಗೆ ಟಿಮಿ ಮೀಟ್ ಆಗ್ತಾನೆ. ಟಿಮಿ ಅವಳ ಹತ್ರ ಎಡ್ವರ್ಡ್ಗೆ ಏನಾಯ್ತು ಅಂತ ಕೇಳಿದಾಗ ಅವಳು ಕೂಡ ನೀನೇ ಅವನಿಗೆ ಕಚ್ಚಿದ್ದು ಅಂತ ಹೇಳ್ತಾಳೆ. ಆದ್ರೆ ಇವ್ನಿಗೆ ಏನು ಕೂಡ ಜ್ಞಾಪಕ ಇರೋದಿಲ್ಲ. ಆ ಒಂದು ಹಲ್ನ ಹಾಕೊಂಡಿದ ತಕ್ಷಣ ಇವ್ನು ಏನೇನ್ ಮಾಡ್ದಂತ ಒಂಚೂರು ಜ್ಞಾಪಕ ಇರೋದಿಲ್ಲ. ಇಲ್ಲಿ ಟಿಮಿ ಒಂದು ಬೈಬಲ್ ನ ನೋಡ್ಬಿಟ್ಟು ಒಂದು ವಿಷಯನ ಹೇಳ್ತಾನೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಓಲ್ಡ್ ಲೇಡಿ ಈ ಸಿಲ್ವರ್ ಪೀಸಸ್ ಗಳನ್ನೆಲ್ಲ ಕೊಟ್ಬಿಟ್ಟು ಈ ಒಂದು ಹಲ್ನ ರೆಡಿ ಮಾಡಿದ್ಲಲ್ಲ, ಆ ಒಂದು 13 ಸಿಲ್ವರ್ ಪೀಸಸ್ ಗಳು ಯಾರ್ದು ಆಗಿರೋದಿಲ್ಲ, ಅದು ಜೂಡಸ್ ಆಗಿರುತ್ತೆ. ಈ ಜೂಡಸ್ ಯಾರಪ್ಪ ಅಂದ್ರೆ ಈ ಜೀಸಸ್ ಕ್ರೈಸ್ಟ್ ಗೆ ಮೋಸ ಮಾಡಿ ಅವ್ರನ್ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿದವನು ಇವನು ಜೂಡಸ್. ಇವನ್ ಸ್ನೇಹಿತನೇ ಆ ಒಂದು ಜೀಸಸ್ ನ ಹಿಡ್ಕೊಟ್ಟಿರೋದ್ರಿಂದ ಈ ಜೂಡಸ್ ಗೆ 13 ಈ ಸಿಲ್ವರ್ ಕಾಯಿನ್ಸ್ ಗಳು ಕೊಟ್ಟಿರ್ತಾರೆ. ಸೇಮ್ ಅದೇ ಸಿಲ್ವರ್ಸ್ ಗಳು ಈ ಜಿಪ್ಸಿಸ್ ಅನ್ನೋ ಒಂದು ಜನಾಂಗದವ್ರು ಇರ್ತಾರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಓಲ್ಡ್ ಲೇಡಿ, ಅವಳ ಹತ್ರ ಇರುತ್ತೆ ಈ ಒಂದು 13 ಸಿಲ್ವರ್ಸ್ ಕಾಯಿನ್ಸ್ ಗಳು. ಅದರಿಂದ ಈ ಒಂದು ಹಲ್ನ ರೆಡಿ ಮಾಡಿರ್ತಾಳೆ. ಮತ್ತೆ ಟಿಮಿ ಇನ್ನೊಂದು ವಿಷಯ ಹೇಳ್ತಾನೆ, ನನ್ಗೆ ಕೆಲವು ಎಷ್ಟೊಂದು ವಿಷನ್ಸ್ ಗಳೆಲ್ಲ ಬರ್ತಿದ್ರು, ಅದ್ರಲ್ಲಿ ಈ ಜಿಪ್ಸಿಸ್ ನ ನಮ್ಮ ತಂದೆ ತಾಯಿಗಳೆಲ್ಲ ಹೇಗೆ ಅವ್ರಗಳ ಕತೆನ ಮುಗಿಸಿದ್ರು ಅಂತ ಅದನ್ನೆಲ್ಲ ನನಗೆ ಕಾಣಿಸ್ತಿತ್ತು. ನಮ್ಮ ಅಪ್ಪಂದಿರ್ ಮಾಡಿರೋ ಕೆಲ್ಸಕ್ಕೆ ಇವಾಗ ನಾವುಗಳೆಲ್ಲ ಬಲಿಯಾಗಬೇಕಾಗಿದೆ. ನನಗೆ ಗೊತ್ತು ನಾವ್ ಯಾರು ಕೂಡ ಬದುಕೋದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಪೇಜ್ ಜೂಡಸ್ ಬಗ್ಗೆ ಇರುತ್ತಲ್ಲ, ಆ ಒಂದು ಪೇಜ್ ನ ಹರಿದ್ಬಿಟ್ಟು ಇವಳು ಕೈ ಕೊಟ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಓಡ್ ಬಂದ್ಬಿಡ್ತಾನೆ. ಆ ಒಂದು ಚರ್ಚಿಂದ ಆಚೆ ಬಂದಾಗ ಇವನ್ಗೆ ಎಡ್ವರ್ಡ್ ಕಾಡಿಸ್ತಾನೆ. ಎಡ್ವರ್ಡ್ ನಿಂತ್ಕೊಳ್ಳೋ ಅಂದ್ಬಿಟ್ಟು ಇವನು ಕೂಡ ಅವನ್ನ ಕರ್ಕೊಂಡ್ ಬರೋದಕ್ಕೆ ಸೇಮ್ ಅದೇ ಒಂದು ಜಾಗಕ್ಕೆ ಬರ್ತಾನೆ, ಸ್ಕೇರ್ ಕ್ರೂಸ್ ಇರೋ ಒಂದು ಜಾಗಕ್ಕೆ. ಅಲ್ಲಿ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಇವನ್ ಮೇಲೆ ಯಾವ್ದೊಂದು ಪ್ರಾಣಿ ಅಟ್ಯಾಕ್ ಮಾಡ್ಬಿಟ್ಟು ಇವನ್ ಕೈನೇ ಅರ್ಧ ಮುರಿದಾಗ್ಬಿಡುತ್ತೆ. ಇವನು ಕೂಡ ಭಯ ಪಡ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಟ್ಟು ಒಂದು ಚಿಕ್ಕದು ಗುಹೆ ತರ ಇರುತ್ತೆ, ಅದ್ರೊಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆದ್ರೆ ನೋಡ್ತಿದ್ದಂಗೆನೆ ಅಲ್ಗೂ ಕೂಡ ಸೇಮ್ ಅದೇ ಒಂದು ಕ್ರಿಯೇಚರ್ ಬಂದ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡಿ ಇವನ್ ಕತೆನ ಮುಗಿಸ್ಬಿಡುತ್ತೆ. ಮತ್ತೆ ಈ ಕಡೆ ನಮ್ ಹೀರೋ ಸೇಮಸ್ ನ ಒಂದು ಮನೆಗೆ ಬರ್ತಾನೆ. ಅವ್ರ ಮಗ ಮಿಸ್ಸಿಂಗ್ ಆಗಿರ್ತಾನಲ್ಲ, ಅವ್ರ ಮಗನ ಹುಡ್ಕೋದಕ್ಕೆ ಅನ್ಬಿಟ್ಟು ಈ ಆಲ್ಫ್ರೆಡ್ ಬಂದಿರ್ತಾನೆ. ಅವನ್ಗೆ ಸಹಾಯ ಮಾಡೋದಕ್ಕೆ ನಮ್ ಹೀರೋ ಬಂದಿರ್ತಾನೆ. ಇದರಿಂದ ಏನಾರು ಗೊತ್ತಾಗ್ಬೋದಾ ಅನ್ಬಿಟ್ಟು ಆಗ ಸೇಮಸ್ ಇವರೆಲ್ಲರನ್ನು ಕರ್ಕೊಂಡು ಒಂದು ಜಾಗದೊಳಗಡೆ ಹೋಗ್ತಾನೆ. ಅಲ್ಲೋದಾಗ ಟಿಮಿ ಸತ್ತು ಬಿದ್ದಿರ್ತಾನೆ ಕ್ರೂರವಾಗಿ. ನಮ್ ಜಾನ್ ಕೂಡ ಆ ಒಂದು ಡೆಡ್ ಬಾಡಿನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟು ಆ ಸೈಡ್ ಬಂದ್ಬಿಟ್ಟು ಇವರೆಲ್ಲರಿಗೂ ಕೂಡ ಹೀಗೆ ಹೇಳ್ತಾನೆ, ಇದೊಂದು ವೈಲ್ಡ್ ಅನಿಮಲ್ ಅಂದ್ರೆ ಒಂದು ಯಾವ್ದಾರ ಒಂದು ಹುಲ್ಫ್ ಅಟ್ಯಾಕ್ ಮಾಡ್ಬಿಟ್ಟು ಈ ರೀತಿ ಮಾಡಿರಬಹುದು ಅನ್ಬಿಟ್ಟು ಎಲ್ಲರಿಗೂ ಕೂಡ ಹೇಳ್ತಾನೆ. ಮತ್ತೆ ಆಲ್ಫ್ರೆಡ್ ಕೂಡ ನಿಮ್ಗೆ ಸಹಾಯ ಮಾಡೋದಕ್ಕೆ ಇಲ್ಲಿ ಜಾನ್ ಇರ್ತಾನೆ, ನನ್ಗೆ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ, ಹಾಗೆ ಈ ಒಂದು ಸಾವನ್ ಬಗ್ಗೆ ರಿಪೋರ್ಟ್ ಕೂಡ ಬರಿಬೇಕು ಅನ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ ಹೀರೋ ಈ ಎಡ್ವರ್ಡ್ ಬಗ್ಗೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಅವ್ನ ಮನೆಯವರು ಕೂಡ ಅವನ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾರೆ,
ಇತ್ತೀಚೆಗೆ ಅವನೊಂದು ಕಾಡ್ಗೆ ಹೋಗಿದ್ದ, ಮತ್ತೆ ಅವನಿಗೇನೋ ಒಂದು ಕಚ್ಪಟ್ಟಿತ್ತು. ಎಡ್ವರ್ಡ್ ಹತ್ರ ಏನೇನಾಯ್ತು ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ. ನಮ್ಮ ಹೀರೋನು ಕೂಡ ಆ ಒಂದು ಮನೆಯನ್ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟು ಹಾಗೆ ಸೇಮಸ್ಗೆ ಒಂದು ವಿಷಯನ ಹೇಳ್ತಾರೆ. ನೋಡು ಸೇಮಸ್, ಈ ಕೆಳಗಡೆ ಇರೋ ಕಿಟಕಿನೆಲ್ಲ ವುಡನ್ ಪೀಸ್ಗಳು ಅಂದ್ರೆ ಮರದ ಪೀಸ್ಗಳಿಂದ ಕವರ್ ಮಾಡಿಸ್ಬಿಡು ಅಂತ. ಇವನು ಕೂಡ ಯಾಕೆಂದಾಗ ಮುಂದೆ ಹೇಳ್ತೀನಿ ಅನ್ಬಿಟ್ಟು ಎಲ್ಲಾನು ಕೂಡ ಒಂದು ವುಡನ್ ಪೀಸ್ ಗಳಿಂದ ಕವರ್ ಮಾಡಿಸ್ಬಿಡ್ತಾನೆ. ನೆಕ್ಸ್ಟ್ ನಮ್ ಹೀರೋ ಮನಗಿರ್ಬೇಕಾದ್ರೆ ಇವನ್ಗೂ ಕೂಡ ಅದೇ ಒಂದು ನೈಟ್ ಮೇರ್ ಬೀಳುತ್ತೆ. ಇವನು ಕೂಡ ಆ ಒಂದು ಲ್ಯಾಂಡ್ ಹತ್ರ ಬಂದ್ಬಿಟ್ಟು ಆ ಸ್ಕೇರ್ ಕ್ರೂಸ್ ಕೆಳಗಡೆ ಇರೋ ಸಮಾಧಿನ ತೆಗಿತಾ ಇರ್ತಾನೆ. ಆಗ ಇವನ್ಗೂ ಕೂಡ ಅಲ್ಲೊಂದು ಹಲ್ ಸಿಗುತ್ತೆ. ಮತ್ತೆ ನಮ್ ಜಾನ್ಗೆ ಅವನ ಹೆಂಡತಿ ಮಕ್ಕಳು ಕೂಡ ಅಲ್ಲೇ ಕಾಣಿಸ್ತಾರೆ. ಇದರಿಂದ ಭಯ ಪಡ್ಕೊಂಡು ನಿದ್ದೆಯಿಂದ ಎಚ್ಚರಿಕೆ ಆಗ್ತಾನೆ. ನೆಕ್ಸ್ಟ್ ಜಾನು ಆ ಒಂದು ಮನೆ ಎಂಟ್ರಿ ಡೋರ್ ಹತ್ರ ಎಡ್ವರ್ಡ್ ನ ಒಂದು ಬ್ಲೇಡ್ ಇರುತ್ತೆ. ಅದನ್ನ ತಗೊಂಡೋಗಿ ಸ್ಯಾಂಪಲ್ ಮಾಡ್ತಾ ಇರ್ತಾನೆ. ಅದ್ರೊಳಗಡೆ ನೋಡಿದಾಗ ಒಂಥರ ವಿಚಿತ್ರವಾಗಿರುತ್ತೆ ಆ ಬ್ಲಡ್ ಶೇಪ್. ಇವನ್ ಬ್ಲಡ್ ಕೂಡ ಮ್ಯಾಚ್ ಮಾಡಿ ನೋಡ್ತಾನೆ. ಇವು ಎರಡು ಕೂಡ ಮ್ಯಾಚ್ ಆಗ್ತಾ ಇರೋದಿಲ್ಲ, ಎರಡು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಹ್ಯೂಮನ್ ಬ್ಲಡ್ ಅದ್ರ ಶೇಪ್ ಒಂದೇ ತರ ಇರುತ್ತೆ, ಆದ್ರೆ ಇಲ್ಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ. ಆಗ ಮನೆ ಎಂಟ್ರಿ ಡೋರ್ ಹತ್ರ ಒಂದು ಶಬ್ದ ಬಂದಂಗಾಗುತ್ತೆ. ಇದರಿಂದ ಇವನು ಕೂಡ ಕ್ಯಾಂಡಲ್ ನ ತಗೊಂಡು ಆ ಮನೆ ಎಂಟ್ರಿ ಡೋರ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಯಾವ್ದೋ ಒಂದು ಪ್ರಾಣಿ ಈ ಒಂದು ಮನೆಯೊಳಗಡೆ ಬರೋಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಸೇಮಸ್ಗೆ ಹೇಳ್ಬಿಟ್ಟು ಒಂದು ಗನ್ನ ತಗೊಂಡು ಆ ಒಂದು ಪ್ರಾಣಿ ಕಥೆನ ಮುಗಿಸೋಣ ಅಂತ ಆಚೆ ಬರ್ತಾನೆ. ನೋಡಿದ್ರೆ ಆ ಪ್ರಾಣಿ ಸದ್ಯಕ್ಕೆ ಇವ್ರ ಕೈಗಳಿಗೆ ಸಿಗೋದೇ ಇಲ್ಲ. ಇದರಿಂದ ಜಾನು ಆದಷ್ಟು ಬೇಗ ನಾವು ಒಂದು ಆ ಪ್ರಾಣಿನ ಹಿಡಿಬೇಕು ಅಂತ ಹೇಳ್ತಾನೆ. ಸೇಮಸ್ ಕೂಡ ಆ ಊರಿನ ಜನರನ್ನೆಲ್ಲ ಸ್ವಲ್ಪ ಜನನ ಕರೆಸ್ತಾನೆ ಅಲ್ಲಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅನ್ಬಿಟ್ಟು. ಮತ್ತೆ ಆ ಊರಿನ ಜನರುಗಳಿಗೆ ನಮ್ ಹೀರೋನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಇವ್ರ ಹೆಸರು ಜಾನ್, ಇವ್ರು ನಮ್ಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಅಂತ. ಜಾನ್ ಕೂಡ ಅಲ್ಲಿರೋರ್ಗೆಲ್ಲರಿಗೂ ಕೂಡ ಹೇಳ್ತಾ ಹೋಗ್ತಾನೆ, ನೋಡಿ ಈ ಜಾಗದಲ್ಲಿ ಯಾವ್ದೋ ಒಂದು ಉಲ್ಫ್ ಟೈಪ್ ಕ್ರಿಯೇಚರ್ ಇದೆ, ಅದನ್ನ ಹೇಗಾದ್ರೂ ಮಾಡಿ ನಾವು ಹಿಡಿಲೇಬೇಕು, ಇಲ್ಲ ಅಂದ್ರೆ ಅದು ಎಲ್ಲರನ್ನು ಮುಗಿಸ್ತಾ ಬರುತ್ತೆ. ನಿಮ್ ಊರಿನ ಜನರಿಗೆಲ್ಲ ಹೇಳ್ಬಿಡಿ, ಅದನ್ನ ಹಿಡಿಯೋವರೆಗೂ ಯಾರು ಕೂಡ ಹೊಲಗಡೆ ಹೋಗ್ಬಿಟ್ಟು ಕೆಲಸನ ಮಾಡಬಾರ್ದು ಅಂತ ಅಲ್ಲಿರೋ ಎಲ್ಲರಿಗೂ ಕೂಡ ಹೇಳ್ತಾನೆ. ಮತ್ತೆ ಆ ಊರಿನ ಜನರಿಗೂ ಕೂಡ ಎಲ್ಲರಿಗೂ ತಿಳಿಸ್ತಾರೆ. ಆದ್ರೂ ಕೂಡ 3 ಜನ ಹೊಲದಲ್ಲಿ ಕೆಲಸ ಮಾಡೋಣ ಅಂತ ಬರ್ತಾರೆ. ಮ್ಯಾರಿ, ಕೆಲಮ್, ಜೇಕಬ್ ಅಂತ. ಇವ್ರುಗಳು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಜೇಕಬ್ ಮೇಲೆ ಈ ಒಂದು ಕ್ರಿಯೇಚರ್ ಅಟ್ಯಾಕ್ ಮಾಡುತ್ತೆ. ಇದನ್ನ ನೋಡ್ತಿದ್ದಂತ ಮ್ಯಾರಿ ಅಲ್ಲಿಂದ ಓಡೋಗಕ್ಕೆ ಟ್ರೈ ಮಾಡಿದಾಗ ಅವಳ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವಳನ್ನ ಫುಲ್ ಗಾಯಕ್ಕೊಳಗಡೆ ಮಾಡಿಬಿಡುತ್ತೆ. ಇದನ್ನ ನೋಡಿದ ಕ್ಯಾಲಮ್ ಬಂದ್ಬಿಟ್ಟು ಆ ಒಂದು ಕ್ರಿಯೇಚರ್ ಹತ್ರ ಫೈಟ್ ಕೇಳಿತಾಳೆ, ಆದ್ರೂ ಕೂಡ ಬಿಡೋದಿಲ್ಲ. ಅವನು ಕೂಡ ಕಚ್ಚಿ ಮುಗ್ಸಾಕ್ಬಿಡುತ್ತೆ. ಇದನ್ನ ನೋಡಿ ಇವಳು ಹಾಗೋ ಈಗ ಮಾಡಿ ತಪ್ಪಿಸ್ಕೊಂಡು ಊರೊಳಗಡೆ ಬಂದ್ಬಿಡ್ತಾಳೆ. ಈ ವಿಷಯ ದೊಡ್ಡವ್ರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅವ್ರುಗಳು ಕೂಡ ಆ ಒಂದು ಹೊಲದ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಇಬ್ಬರದು ಡೆಡ್ ಬಾಡಿಗಳು ಕೂಡ ಇರೋದಿಲ್ಲ. ಇದರಿಂದ ನಮ್ ಹೀರೋ ಅಲ್ಲಿರೋ ಒಬ್ಬಂಗೆ ಆ ಹುಡುಗಿ ಏನಾದ್ರು ಹೇಳುದಿಲ್ಲ ನಿಮ್ಗೆ ಅಂತ ಹೇಳಿದಾಗ ಅವಳು ಫುಲ್ ಶಾಕ್ ಅಲ್ಲಿ ಇದ್ದಾಳೆ, ಅವಳೇನು ಹೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಆ ವ್ಯಕ್ತಿ ಆ ಹುಡುಗಿಗೂ ಕೂಡ ತುಂಬಾ ಗಾಯಗಳಾಗ್ಬಿಟ್ಟಿದೆ. ಆ ಒಂದು ಕ್ರಿಯೇಚರ್ ಆ ಹುಡುಗಿ ಕೂಡ ಕಚ್ಚಿದೆ ಅಂತ ಹೇಳಿದಾಗ ನಮ್ ಹೀರೋ ಆ ಹುಡುಗಿನ ನೋಡ್ಬೇಕು ನಡೀರಿ ಅನ್ಬಿಟ್ಟು ಆ ಒಂದು ಊರೊಳಗಡೆ ಹೋಗಿ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಜಾಗಕ್ಕೆ ಅಲ್ಲೋಗಿ ನೋಡಿದಾಗ ಅಲ್ಲಿ ಆ ಹುಡುಗಿನೇ ಇರೋದಿಲ್ಲ, ಕಾಣೆ ಆಗ್ಬಿಟ್ಟಿರ್ತಾಳೆ. ಇದರಿಂದ ನಮ್ ಹೀರೋ ಶೇಮಸ್ಗೆ ಹೀಗೆ ಹೇಳ್ತಾನೆ, ನೋಡು ಇಲ್ಲಿರೋ ಊರಿನ ಜನರುಗಳನ್ನೆಲ್ಲರನ್ನು ಕೂಡ ಆ ಒಂದು ಚರ್ಚ್ ಇದೆಯಲ್ಲ ಅಲ್ಲೋಗ್ಬಿಟ್ಟು ಎಲ್ಲರನ್ನು ಕೂಡ ಅಲ್ಲಿರಿಸು, ಇಲ್ಲಾಂದ್ರೆ ಈ ಊರಿನ ಜನರನ್ನೆಲ್ಲ ಮುಗಿಸ್ತಾ ಬರುತ್ತೆ ಇದು ಅಂತ. ಈ ಕಡೆ ಹುಡುಗಿ ಮ್ಯಾರಿನ ತೋರಿಸ್ತಾರೆ. ಆ ಹುಡುಗಿ ಯಾವ್ದೋ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನೀರ್ ಹತ್ರ ಹೋಗಿದಾಗ ಇವಳು ಹಿಂದೆ ಕಡೆಯಿಂದ ಬೇರ್ಗಳೆಲ್ಲ ಬಂದ್ಬಿಟ್ಟು ಇವಳನ್ನ ನೀರೊಳಗಡೆ ಹೇಳ್ಕೊಂಡು ಮುಳುಗಿಸಿ ಇವಳ ಕಥೆನೆ ಮುಗಿಸ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಹೀಗೆ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಈ ಇಸಾಬೆಲ್ಲಾ ಬರ್ತಾಳೆ. ಇಸಾಬೆಲ್ಲಾ ಬಂದ್ಬಿಟ್ಟು ಇವರಿಬ್ರು ಹೀಗೆ ಮಾತಾಡ್ತಾ ಇರ್ತಾಳೆ. ಇಲ್ಲಿ ನಮ್ಮ ಹೀರೋ ಅವ್ರ ಹೆಂಡತಿ ಅವ್ರ ಮಗನ ಬಗ್ಗೆ ಹೇಳ್ತಾರೆ. ನನ್ನ ಒಂದು ಪೋಸ್ಟಿಂಗು ಜವಾಡಾಗಿ ಆಯ್ತು, ಇದರಿಂದ ನಾನು ನನ್ನ ಹೆಂಡತಿನ ಮತ್ತೆ ನನ್ನ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ರೆ ಆ ಒಂದು ಊರೊಳಗಡೆ ಒಂದು ಉಲ್ಫ್ನ ಒಂದು ಕಾಟ ಆಯ್ತು. ನನ್ನ ಒಂದು ಬ್ಯಾಡ್ ಲಕ್ಗೆ ನನ್ನ ಹೆಂಡತಿ ಮಕ್ಕಳನ್ನು ಕೂಡ ಆ ಒಂದು ಉಲ್ಫ್ಗಳು ಸಾಯಿಸಾಕ್ಬಿಟ್ಟು. ಇದು ನಡೆದ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿಗೆ ಈ ಜಿಪ್ಸೀಸ್ ಅನ್ನೋ ಒಂದು ಜನಾಂಗ ದೂರಕ್ಕೆ ಬಂದ್ಬಿಟ್ಟು ಆ ಒಂದು ಜವಡ ಅನ್ನೋ ಒಂದು ಊರು ಕರ್ಸಾಗಿತ್ತಂತೆ. ಆ ಒಂದು ಕರ್ಸ್ನ ಅದರಿಂದ ಮುಕ್ತಿ ಮಾಡಿ ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ನಾನು ಅವ್ರನ್ನ ಎಲ್ಲೂ ಕೂಡ ನೋಡ್ಲಿಲ್ಲ. ಈಗ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇಸಾಬೆಲ್ಲನ್ನು ಕೂಡ ಹೇಳಕ್ಕೆ ಹೋಗ್ತಾ ಇರ್ತಾಳೆ. ಇವ್ರನ್ನ ಒಂದು ಗಂಡ ಸೇಮಸ್ ಅವ್ರಿನ ಜನರುಗಳಿಗೆಲ್ಲ ಏನ್ ಮಾಡಿದ್ರು ಅಂತ. ಆಗ ಟಕ್ಕನಾಗ ಅಲ್ಲಿಗೆ ಈ ಸೇಮಸ್ ಬಂದ್ಬಿಟ್ಟು ಅವಳಿಗೆ ಬೈದ್ಬಿಟ್ಟು ಸುಮ್ನಗಿಸ್ಬಿಡ್ತಾನೆ. ಮತ್ತೆ ನಮ್ಮ ಹೀರೋಗೆ ಆ ಒಂದು ಕ್ರಿಯೇಚರ್ ನ ಆದಷ್ಟು ಬೇಗ ಹಿಡಿ ಅಂತ ಹೇಳ್ತಾನೆ. ಅವನು ಕೂಡ ಸರಿ ನಾಳೆನೆ ನಾನು ಹೋಗ್ಬಿಟ್ಟು ಟ್ರಾಪ್ ನ ಹಾಕಿನಿ ಅಂತ ಒಪ್ಕೋತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಮ್ ಹೀರೋ ಆ ಒಂದು ಕ್ರಿಯೇಚರ್ ನ ಕ್ಯಾಚ್ ಮಾಡೋದಕ್ಕೆ ಅನ್ಬಿಟ್ಟು ಕೆಲವು ಟ್ರಾಪ್ ಗಳನ್ನೆಲ್ಲ ಇಡೋಕೆ ಶುರು ಮಾಡ್ತಾನೆ. ಹಾಗೆ ಹಿಡಿದಿರ್ಬೇಕಾದ್ರೆ ಇವನ್ಗೆ ಒಂದು ನೈಟ್ ಮೇರ್ ಬರುತ್ತೆ. ಇವ್ನ ಹೆಂಡತಿ ಮಕ್ಕಳನ್ನೆಲ್ಲ ಸಮಾಧಿ ಮಾಡ್ತಾ ಇರೋದು ಇದೇ ರೀತಿ ವಿಚಿತ್ರವಾಗಿ ನೈಟ್ ಮೇರ್ಗೆ ಬಂದ್ಬಿಟ್ಟು ಇವ್ನ್ ಸಡನ್ ಆಗಿ ಎದ್ದೇಳ್ತಾನೆ. ಎದ್ ನೋಡಿದಾಗ ಅದೇ ಒಂದು ಜಾಗದಲ್ಲಿ ಆ ಒಂದು ಕ್ರಿಯೇಚರ್ ಓಡಾಡ್ತಾ ಇರೋದು ಇವನಿಗೆ ಕಾಣಿಸುತ್ತೆ. ಇದರಿಂದ ಗನ್ ತಗೊಂಡು ಆ ಒಂದು ಕ್ರಿಯೇಚರ್ಗೋಸ್ಕರ ಕಾಯ್ತಾ ಇರ್ತಾನೆ ಬರ್ಲಿ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆ ಒಂದು ಕ್ರಿಯೇಚರ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ ಹೀರೋನು ಕೂಡ ಅದಕ್ಕೆ ಶೂಟ್ ಮಾಡಿ ಶಿಸ್ತಾಗಿ ಅದನ್ನ ತೆಗೆದ್ಬಿಟ್ಟು ಟ್ರಾಪ್ ಒಳಗಡೆ ಸಿಗಾಕಿಸ್ಬಿಟ್ಟು ಇನ್ನೊಂದ್ಸರಿ ಶೂಟ್ ಮಾಡಿ ಅದರ ಡೆಡ್ ಬಾಡಿನ ತಗೊಂಡು ಈ ಒಂದು ಸೇಮಸ್ ಮನೆ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇವ್ರನ್ನ ಒಂದು ಗೋಡನ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಓಪನ್ ಮಾಡ್ತಾನೆ. ಸೇಮಸ್ ಮಾತ್ರ ಇದನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ, ಏನಿದು ಹಿಂಗಿದೆಯಲ್ಲ ಅನ್ಬಿಟ್ಟು. ಮತ್ತೆ ಜಾನು ಆ ಒಂದು ಕ್ರಿಯೇಚರ್ ಹೊಟ್ಟೆನ ಕುಯ್ದಾಗ ಅದ್ರೊಳಗಡೆ ಈ ಮ್ಯಾರಿ ಅಂತ ಒಂದು ಹುಡುಗಿ ಕಾಣೆ ಆಗಿದ್ಲಲ್ಲ ಆ ಹುಡುಗಿ ಅದ್ರೊಳಗಡೆ ಇರ್ತಾಳೆ. ನೋಡಿದ್ರೆ ಹುಡುಗಿ ಪೂರ್ತಿ ಬದಲಾಗಿ ಹೋಗ್ಬಿಟ್ಟಿರ್ತಾಳೆ, ಒಂಥರ ವಿಚಿತ್ರವಾಗಿ ಕಿರಿಸ್ತಾ ಇರ್ತಾಳೆ. ಇದರಿಂದ ಅಲ್ಲೇ
ಇದ್ದ ಸೋಲೋನು ಆ ಒಂದು ಹುಡುಗಿಗೆ ಶೂಟ್ ಮಾಡಿ ಅಲ್ಲೇ ಸಾಯಿಸಾಕ್ಬಿಡ್ತಾನೆ. ನಮ್ ಜಾನು ಸೇಮಸ್ ಹತ್ರ ಹೀಗೆ ಕೇಳ್ತಾನೆ, ಇಸಾಬೆಲ್ಲಾಗೆ ಈ ಒಂದು ವಿಷಯದ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಿನಗೆ ಗೊತ್ತು, ನೀ ನಿಜ ಹೇಳು, ಯಾರದು ಆ ಒಂದು ಸ್ಕೇರ್ ಕ್ರೂಸ್ ಕೆಳಗಡೆ ಸಮಾಧಿ ಮಾಡಿದ್ಯಲ್ಲ ಆ ಲೇಡಿ ಯಾರು ಅಂತ. ಇವನು ಕೂಡ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಹೇಳ್ತಾನೆ, ನಿನಗೂ ಕೂಡ ಆ ಡ್ರೀಮ್ಸ್ ಬರುತ್ತಾ, ನಾನಿದ್ದಂತ ಒಂದು ಜಾಗದಲ್ಲೂ ಕೂಡ ಇದೇ ರೀತಿ ಡ್ರೀಮ್ಸ್ ಗಳು ಬಂದಾಗ ನಮಗೆ ಗೊತ್ತಾಗಿದ್ದು ಆ ಒಂದು ಜಾಗ ಕರ್ಸಾಗಿದೆ ಅಂತ. ಹೌದು, ಇವಾಗ ನೀನ್ ಮಾಡಿರೋ ತಪ್ಪಿಗೆ ಈ ಒಂದು ಜಾಗ ಕರ್ಸಾಗಿದೆ, ಇದು ಸ್ಟಾರ್ಟ್ ಆಗಿರೋದು ನಿನ್ನಿಂದಾನೆ, ಇದಕ್ಕೆ ಮೊದಲನೇ ಬಲಿ ನಿನ್ನ ಮಗನೇ ಆಗಿರ್ತಾನೆ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾನೆ, ಈ ಒಂದು ಕ್ರಿಯೇಚರ್ ಯಾರ್ಯಾರನ್ನೆಲ್ಲ ಕಚ್ಚುತ್ತೋ ಅವರೆಲ್ಲರೂ ಕೂಡ ಇದೇ ರೀತಿ ಒಂದು ಬೀಸ್ಟ್ ಆಗ್ತಾರೆ ಅಂತ. ನಿನ್ ಮೇಲ್ಗಡೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕ್ರಿಯೇಚರ್ ನ ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ, ಅಂದ್ರೆ ಕರ್ಸ್ ಮಾಡಿ ಬಿಟ್ಟಿದ್ದಾರೆ. ಇದರಿಂದ ಇವನ್ಗೂ ಕೋಪ ಬಂದ್ಬಿಟ್ಟು, ನಾನೇ ಇದನ್ನ ಸೃಷ್ಟಿ ಮಾಡಿದ್ದು, ನಾನೇ ಇದನ್ನ ಹೇಗಾದ್ರೂ ಮಾಡಿ ಮುಗಿಸ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇಗೆ ಸೇಮಸ್ ಕೆಲವು ಜನರುಗಳನ್ನೆಲ್ಲ ಹಾಕೊಂಡು ಆ ಒಂದು ಬೀಸ್ಟ್ ಕಥೆನ ಮುಗಿಸೋದಕ್ಕೆ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಜಾನು ಇಸಾಬೆಲ್ ಹತ್ರ ಬಂದ್ಬಿಟ್ಟು ಆ ಒಂದು ಜಿಪ್ಸಿಸ್ ಅನ್ನೋ ಜನಾಂಗದವ್ರಿಗೆ ಏನಾಯ್ತು ಅಂತ ಕೇಳಿದಾಗ ಅವಳು ಕೂಡ ಒಂದು ಫೋಟೋನ ಎತ್ಕೊಡ್ತಾಳೆ. ಆ ಫೋಟೋದಲ್ಲಿ ಜಿಪ್ಸಿಸ್ ಅವ್ರನ್ನ ಹೊಡೆದು ಸಾಯಿಸಿರುವಂತ ಕೆಲವು ಫೋಟೋಗಳಿರುತ್ತೆ. ಇದು ನೋಡಿ ಗೊತ್ತಾಗುತ್ತೆ ಇದು ಇವನೇ ಮಾಡಿರೋದು ಅಂತ. ಮತ್ತೆ ಟಿಮಿನ ಡೆಡ್ ಬಾಡಿ ಹತ್ರ ಒಂದು ಬೈಬಲ್ ನ ಲೆಟರ್ ಸಿಕ್ಕಿರುತ್ತೆ. ಆ ಲೆಟರ್ ಅಲ್ಲಿ ಒಂದು ಅಂಡರ್ಲೈನ್ ಇರುತ್ತೆ, ಏನಪ್ಪಾ ಅಂದ್ರೆ ಈ ಸಿಲ್ವರ್ ನ ಯಾರು ಕರಗಿಸ್ತಾರೋ ಅವರು ಕೂಡ ಸೇಮ್ ಅದೇ ರೀತಿ ಕರಗ್ತಾರೆ ಅಂತ. ಆ ಒಂದು ಕರಗಿರೋ ಟೈಮ್ ಅಲ್ಲಿ ಗಾಡ್ ನ ಶಕ್ತಿಗಳು ಈ ಒಂದು ಸಿಲ್ವರ್ ಒಳಗಡೆಗೆ ಬರುತ್ತೆ ಅಂತ. ಮತ್ತೆ ಜಾನು ಚಾರ್ಲೆಟ್ ಹತ್ರ ಹೋಗ್ಬಿಟ್ಟು ಏನ್ ನಡೀತೈತೆ ಅವತ್ತೇನ್ ನಡೀತು ಅಂತ ಫೋರ್ಸ್ ಮಾಡಿ ಕೇಳಿದಾಗ ಅವಳು ಕೂಡ ಟಿಮಿ ಕೊಟ್ಟಿರೋ ಒಂದು ಬೈಬಲ್ ಪೇಜ್ ನ ಕೊಡ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಈ ಜೂಡಸ್ ಅನ್ನು ಜೀಸಸ್ ಗೆ ಮೋಸ ಮಾಡ್ಬಿಟ್ಟು ಅದ್ರ ಬದಲಾಗಿ 30 ಸಿಲ್ವರ್ ಪೀಸಸ್ ಗಳನ್ನ ಈಸ್ಕೊಂಡಿರ್ತಾನಲ್ಲ, ಆ ಒಂದು ಸಿಲ್ವರ್ ಪೀಸಸ್ ಗಳೇ ಇದು ಅಂತ ನಮ್ ಹೀರೋ ಗೊತ್ತಾಗುತ್ತೆ. ಆ ಒಂದು ಸಿಲ್ವರ್ ಪೀಸಸ್ ಗಳನ್ನ ಕರಗಿಸಿ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು, ಅದನ್ನ ಒಳ್ಳೇದಕ್ಕಾರ ಯೂಸ್ ಮಾಡ್ಕೊಬಹುದು, ಇಲ್ಲ ಅದನ್ನ ಕರ್ಸಾಗಿ ಬದಲಾಯಿಸಬಹುದು ಅಂತ. ಆ ಸಿಲ್ವರ್ ಕಾಯಿನ್ಸ್ ಗಳು ಆ ಓಲ್ಡ್ ಲೇಡಿ ಹತ್ರ ಇದ್ದಿರೋದ್ರಿಂದ ಅವಳು ಅದನ್ನ ಕರ್ಸಾಗಿ ಮಾಡ್ಬಿಟ್ಟಿರ್ತಾಳೆ. ನಮ್ಮ ಜನಾಂಗದವ್ರನ್ನ ಈ ರೀತಿ ಮಾಡಿರೋರ್ನ ನಾಶ ಮಾಡ್ಬೇಕು ಅಂತ ಈ ಓಲ್ಡ್ ಲೇಡಿ ತಯಾರಿಸಿರೋ ಟೂತ್ ಇಂದ ಯಾರನ್ನ ಕೂಡ ಕಚ್ಚೋದ್ರು ಅವ್ರುಗಳು ಒಂಥರ ಹುಲ್ಫು ಬೀಸ್ಟ್ ಗಳಾಗಿ ಬದಲಾಗ್ತಾರೆ. ಬದಲಾಗಿ ಇವ್ರನ್ನ ಒಂದು ಆಸೆನ ನಿರ್ವಹಿಸ್ತಾರೆ, ಅಂದ್ರೆ ಒಂದು ಶಾಪನ ತೀರಿಸ್ತಾರೆ. ಮತ್ತೆ ನಮ್ ಹೀರೋ ಈಗ ಆ ಒಂದು ಟೀತು ಎಲ್ಲಿದೆ ಅಂತ ಕೇಳಿದಾಗ ಇವಳು ಕೂಡ ಅದು ಚರ್ಚ್ ಒಳಗಡೆ ಇದೆ ಅನ್ಬಿಟ್ಟು ಶಿಸ್ತಾಗಿ ಚರ್ಚ್ಗೆ ಹೋಗ್ಬಿಟ್ಟು ಆ ಒಂದು ಟೀತ್ ನ ತಗೊಂಡ್ಬಂದ್ಬಿಟ್ಟು ನಮ್ ಹೀರೋ ಕೈಗೆ ಕೊಡ್ತಾಳೆ. ಇದು ನೋಡಿ ನಮ್ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಸೇಮಸ್ ನ ಮನೆ ಕಳಿಸ್ತವಳು ಅನಾಯಸ್ಸು ಬಟ್ಟೆಗಳನ್ನ ಒಣಗಾಕಿರ್ತಾಳೆ, ಅದನ್ನ ತಗೊಂಬರೋಣ ಅನ್ಬಿಟ್ಟು ಇವಳು ಹೋಗ್ಬಿಟ್ಟು ತಗೋತಿರ್ಬೇಕಾದ್ರೆ ಅಲ್ಲಿಗೆ ಈ ಒಂದು ಕ್ರಿಯೇಚರ್ ಬಂದ್ಬಿಟ್ಟು ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವಳನ್ನು ಕೂಡ ಗಾಯ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಬಂದು ಇವಳೆ ಟ್ರೀಟ್ಮೆಂಟ್ ಮಾಡ್ಕೋತಾಳೆ. ಈ ಕಡೆ ನಮ್ ಹೀರೋ ಆ ಒಂದು ಟೂತ್ ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಅದನ್ನ ಮತ್ತೆ ಇವನು ಮೆಲ್ಟ್ ಮಾಡ್ಬಿಟ್ಟು ಅದರಿಂದ ಕೆಲವು ಬುಲೆಟ್ಸ್ ನ ರೆಡಿ ಮಾಡ್ತಾನೆ. ಇದೇ ಬುಲೆಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು. ಕ್ಯಾಪ್ಟನ್ ನ ಒಂದು ಮೈ ಒಳಗಡೆ ಅದ್ಯಾಗ ಅಲ್ಲಿ ಬಂತು ಅಂತ ಮುಂದೆ ನೋಡೋಣ. ಸೇಮಸ್ ಕೂಡ ಏನು ಸಿಗ್ದಲೆ ವಾಪಸ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇಲ್ಲಿಂದ ನೈಟ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ನಮ್ ಹೀರೋ ಜಾನ್ ಕೂಡ ಕೆಲವು ಟ್ರಾಪ್ಸ್ ಗಳನ್ನೆಲ್ಲ ಇವ್ರ ಮನೆ ಮುಂದೆನೆ ಇಕ್ಬಿಟ್ಟು ಕಾಯ್ತಾ ಇರ್ತಾನೆ, ಏನಾರು ಬಂದ್ರೆ ಶೂಟ್ ಮಾಡ್ಬಿಡೋಣ ಅಂತ. ಆಗ ಇವನ್ ಕಣ್ಣು ಕೆಲವು ಬಟ್ಟೆ ಮೇಲೆ ಹೋಗುತ್ತೆ, ಅಲ್ಲಿ ಬ್ಲಡ್ ಆಗಿರುತ್ತೆ. ಇದರಿಂದ ಮನೆಯೊಳಗಡೆ ಬಂದ್ಬಿಟ್ಟು ಎಲ್ಲರೂ ಕೂಡ ಸೇಫ್ ಆಗಿದ್ದೀರಾ ಅಂತ ಮಾತಾಡಿಸ್ತಾ ಇರ್ತಾನೆ. ಆಗ ಸೇಮಸ್ ಕೂಡ ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ, ನೀನ್ ಪಾಡಿ ನೀನ್ ಹೋಗ್ ಮಲ್ಕೋ, ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಮತ್ತೆ ನಾವು ಶಿಕಾರಿಗೆ ಹೋಗೋಣ ಅಂತ. ಅದಕ್ಕೆ ಇವನು ಕೂಡ ಎಂತಕ್ಕೆ ಸುಮ್ನೆ ಹೋಗ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯಾ, ನೀನೇನ ಒಂದು ಕ್ರಿಯೇಚರ್ ನ ಹುಡ್ಕೊಂಡು ಹೋಗ್ಬಿಡ, ಅದೇ ನಿನ್ನ ಹುಡ್ಕೊಂಡ್ ಬರುತ್ತೆ, ಯಾಕೆಂದ್ರೆ ನೀನ್ ಮಾಡಿರೋಂತ ಪಾಪ ನಿನ್ನ ಕಾಡ್ತೈತಿ ಈಗ. ಮತ್ತೆ ನಿಜ ಹೇಳು, ಆ ಒಂದು ಜಾಗ ಜಿಪ್ಸಿಸ್ ಜನಾಂಗಕ್ಕೆ ಸೇರಿದ್ದು ತಾನೆ ಅಂದಾಗ ಇವನು ಕೂಡ ಅದಕ್ಕೆ ಅದು ನನ್ ಜಾಗ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಅದನ್ನ ಮೋಸ ಮಾಡಿ ಕಿತ್ಕೊಂಡಿದ್ಯಾ, ಅದಕ್ಕೋಸ್ಕರ ನಿಂಗೆ ಈ ಒಂದು ಶಾಪ ಸಿಕ್ಕಿದೆ. ನಿನ್ ತರನೇ ನನ್ನೂರಲ್ಲಿ ಕೂಡ ಒಬ್ಬ ಇದ್ದ, ಅವನ್ಗೂ ಕೂಡ ನಿನ್ ತರನೇ ದುರಾಸೆ ಬಂದು ಈ ರೀತಿ ಮಾಡಿ ನಮ್ಮ ಒಂದು ಊರಿಗೆ ಶಾಪ ತರಿಸಿ ನನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಬೇಕಾಗಿತ್ತು ಅಂತ. ಅದಕ್ಕೆ ಸೇಮಸ್ ಕೂಡ ಇವನ್ ಮೇಲೆ ರೇಗಾಡ್ತಾ ಇರ್ತಾನೆ. ಅವಾಗ ನಮ್ ಹೀರೋ ಒಂದ್ ಮಾತನ್ನ ಹೇಳ್ತಾನೆ, ನಾನ್ ಇಲ್ಲಿ ನನ್ನ ರಿವೆಂಜ್ ನ ತೀರಿಸ್ಕೊಳ್ಳೋಕೋಸ್ಕರ ಬಂದೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಿದ್ದ ಬೀಚ್ ನ ಸಾಯಿಸೋಕೋಸ್ಕರ ನಾನು ಇಲ್ಲಿ ಬಂದೆ. ಆದ್ರೆ ಇವಾಗ ಈ ಊರಿನ ಜನರನ್ನೆಲ್ಲ ಕಾಪಾಡ್ಬೇಕು, ನೀನ್ ಮಾಡಿರೋ ಪಾಪಕ್ಕೆ ಈ ಊರಿನ ಜನರನ್ನೆಲ್ಲ ಕೂಡ ಬಲಿ ಕೊಡ್ತಾ ಇದೀಯಾ, ನಾನು ಎಲ್ಲೂ ಹೋಗಲ್ಲ, ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಾನು ಹೋಗೋದು ಅಂದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಸೇಮಸ್ ಹೀಗೆ ಒಂದು ಲೆಟರ್ ನ ಬರೀತಾ ಕೂತಿರ್ತಾನೆ. ಆಗ ಇವನ್ಗೆ ಅನೀಸಿರೋ ರೂಮ್ ಕಡೆಯಿಂದ ಒಂದು ಶಬ್ದ ಬಂದಂಗಾಗುತ್ತೆ. ಅಂದ್ರೆ ಇವಳು ಮನೆ ಕೆಲಸದೊಳ ರೂಮ್ ಇಂದ ಇದರಿಂದ ಒಂದು ಕ್ಯಾಂಡಲ್ ನ ತಗೊಂಡು ಒಂದು ಗನ್ನು ಕೂಡ ತಗೊಂಡು ಆ ಒಂದು ರೂಮ್ ಸೈಡ್ ಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಅನೀಸ್ ಇರೋದಿಲ್ಲ. ಇದರಿಂದ ಹುಡುಕ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಅನೀಸ್ ಪೂರ್ತಿ ಆ ಒಂದು ಕ್ರಿಯೇಚರ್ ಆಗಿ ಬದಲಾಗಿ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ದೊಡ್ಡದಾಗಿ ಶಬ್ದ ಬಂದು ಆ ರೂಮ್ಗೆ ಬೆಂಕಿ ಬಿದ್ದ್ಬಿಡುತ್ತೆ. ಈ ಒಂದು ಶಬ್ದ ಇಸಬೆಲ್ಗೂ ಕೇಳಿಸಿ ಮತ್ತೆ ನಮ್ ಹೀರೋಗೂ ಕೇಳಿಸಿ ಅವನು ಕೂಡ ಈ ಒಂದು ಸೇಮಸ್ ನ ಹುಡುಕೊಂಡು ಮೇಲ್ಗಡೆ ಬರ್ತಾನೆ. ಬಂದ್ ನೋಡಿದಾಗ ಅಲ್ಲಿ ಆ ಒಂದು ಬೀಸ್ಟ್ ಮಾತ್ರ ಬಿದ್ದಿರುತ್ತೆ ಸತ್ತು, ಆದ್ರೆ ಶೇಮಸ್ ಮಾತ್ರ ಕಾಣ್ತಾ ಇರೋದಿಲ್ಲ. ಜಾನ್ ಕೆಳಗಡೆ ಬಂದಾಗ ಇಸಬೆಲ್ ಹೇಳ್ತಾಳೆ, ಶೇಮಸ್ ಈ ಮನೆಯಿಂದ ಆಚೆ ಹೊಡೋಗ್ಬಿಟ್ಟ ಅಂತ, ಇದರಿಂದ ನಾನು ಹುಡ್ಕೊಂಡ್ ಬರ್ತೀನಿ, ಚಾರ್ಲೆಟ್ ನ ನೋಡುವಿ ನೀವು ಅಂದ್ಬಿಟ್ಟು ಇವನು ಶೇಮಸ್ ನ ಹುಡ್ಕೊಂಡ್ ಬರ್ತಾನೆ. ಶಿಸ್ತಾಗಿ ಎಲ್ಲಿ ಬರ್ತಾನೆ ಅಂದ್ರೆ ಆ ಒಂದು ಗೋಡನ್ಗೆ ಬರ್ತಾನೆ. ಬಂದ್ ನೋಡಿದಾಗ ಅವ್ನ್ ಪೂರ್ತಿ ಅವನ ಮೇಲೆ ಸಿಮೆಂಟ್ ಎಲ್ಲ ಹುಯ್ಕೊಂಡು ಕೂತಿರ್ತಾನೆ ಬೆಂಕಿ ಕೊಳ್ಳಕ್ಕೆ ರೆಡಿಯಾಗಿ. ಹಾಗೆ ಜಾನ್ ಹತ್ರ ಆ ಒಂದು ಕ್ರಿಯೇಚರ್ ನನಗೆ ಕಚ್ಚಿದೆ, ಈಗ ನಾನು ಕೂಡ ಅದ್ರಾಗಿ ಬದಲಾಗಿ ಹೋಗ್ತೀನಿ, ಅದ್ರ ಬದಲು ನಾನೇ ಬೆಂಕಿ ಕೊಂಡು ಸತ್ತು ಹೋಗ್ಬಿಡ್ತೀನಿ, ಅವಾಗಾದ್ರೂ ಈ ನನ್ನ ಫ್ಯಾಮಿಲಿ ಒಂದು ಶಾಪದಿಂದ ಮುಕ್ತಿ ಆಗ್ಬಹುದು ಅನ್ಬಿಟ್ಟು ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಬೆಂಕಿನ ಇಕ್ಕೊಂಡ್ಬಿಡ್ತಾನೆ. ನಮ್ ಹೀರೋ ಕಾಪಾಡಕ್ ನೋಡ್ತಾನೆ, ಆಗೋದೇ ಇಲ್ಲ. ಈ ಕಡೆ ಶಾರ್ಲೆಟ್ ನ ಕರ್ಕೊಂಡು ಆ ಮನೆಯಿಂದ ಆಚೆ ಹೋಗ್ಬೇಕಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಒಂದು ಕ್ರಿಯೇಚರ್ ಬರ್ತಾ ಇರುತ್ತೆ. ಇದರಿಂದ ಇವಳು ತನ್ನ ಮಗಳನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗಿ ಅವು ಚಿಕ್ಕನ್ ಕೂತ್ಕೋತಾಳೆ. ಆ ಒಂದು ಕ್ರಿಯೇಚರ್ ಕೂಡ ಬೇರೆ ಸೈಡ್ಗೆ ಹೋದಾಗ ಈ ಟೈಮ್ ನ ಉಪಯೋಗಿಸ್ಕೊಂಡು ಇವಳು ಮನೆ ಆಚೆ ಬರ್ತಾಳೆ. ಮನೆ ಆಚೆ ಬಂದಿದ ತಕ್ಷಣ ಜಾನು ಆ ಒಂದು ಜಾಗದಿಂದನೇ ಬನ್ನಿ ಬೇರೆ ಕಡೆ ಒಂದು ಸೇಫ್ಟಿ ಇರೋ ಜಾಗಕ್ಕೆ ಹೋಗ್ಬಿಡೋಣ ಅನ್ಬಿಟ್ಟು ಚರ್ಚ್ ಹತ್ರ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಇವ್ರುಗಳು ಕೂಡ ಬೇಗ ಬೇಗ ಒಂದು ಚರ್ಚ್ ಒಳಗಡೆ ಹೋಗೋದಕ್ಕೆ ಹೋಗ್ತಿರ್ಬೇಕಾದ್ರೆ ಇವ್ರನ್ನ ಒಂದು ಕ್ರಿಯೇಚರ್ ಫಾಲೋ ಮಾಡ್ತಾನೆ ಇರುತ್ತೆ. ಇವ್ರನ್ನ ಕತೆ ಮುಗ್ಸಕ್ಕೆ ಅಂತ ಬಂದಾಗ ನಮ್ ಹೀರೋ ಅದಕ್ಕೆ ಒಂದ್ಸರಿ ಶೂಟ್ ಮಾಡ್ತಾನೆ, ಆದ್ರೆ ಅದು ಮಿಸ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಆ ಒಂದು ಕ್ರಿಯೇಚರ್ ಈ ಒಂದು ಬುಲೆಟ್ಸ್ ಗಳಿಗೆ ಎದುರುಕೋತೈತೆ ಅಂತ ಗೊತ್ತಾಗುತ್ತೆ ನಮ್ ಹೀರೋಗೆ. ಇದರಿಂದ ಆ ಒಂದು ಬೇಗ ಬೇಗ ಸೇಫ್ಟಿ ಆಗಿ ಆ ಒಂದು ಚರ್ಚ್ ಒಳಗಡೆಗೆ ಬಂದ್ಬಿಡ್ತಾರೆ. ಬಂದಾಗ ಹೇಳ್ತಾನೆ ಶೇಮಸ್ ಇಲ್ಲ, ಅವ್ನ ಮನೆ ಪೂರ್ತಿ ಸುಟ್ಟೋಗಿದೆ ಹಂಗೆ ಹಿಂಗೆ ಅಂತ. ಆಗ ಅವರಲ್ಲಿರೋನೊಬ್ಬ ಈ ತರ ಎದುರುಕೊಂಡ್ ಕೂತ್ಕೊಳ್ಳೋ ಬದಲು ಅದನ್ನ ಮುಗಿಸ್ಬಿಡನ್ ಬರ್ರಿ ಅಂತ ಹೇಳಿದಾಗ ಅದೇನ್ ಮೇಕೆ ಎಲ್ಲ ಕಣೋ ನೀನ್ ಅದನ್ನ ಮುಗಿಸೋದಕ್ಕೆ, ಅದೊಂದು ಬೀಸ್ಟು, ಆಚೆಗಡೆ ಹೋದ್ರೆ ನಿನ್ ಕತೆ ಮುಗೀತು, ಇದ್ರ ಬದಲು ನಾಳೆ ಬೆಳಗ್ಗೆವರೆಗೂ ಕಾಯನ. ಈ ಒಂದು ಸಿಲ್ವರ್ ಬುಲೆಟ್ ಗಳಿಗೆ ಅವು ಹೆದರ್ಕೊಳ್ತವೆ. ಈ ಕದ್ಲೆ ಶೂಟ್ ಮಾಡಕ್ ಹೋದ್ರೆ ಎಲ್ಲ ಸಿಲ್ವರ್ ಬುಲೆಟ್ ಗಳು ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅದ್ರ ಬದಲು ಬೆಳಗ್ಗೆವರೆಗೂ ಕಾಯ್ದು ಸರಿಯಾದ ಗುರಿನ ಇಟ್ಟಿ ಅದಕ್ಕೆ ಶೂಟ್ ಮಾಡಿ ಮುಗಿಸ್ಬಿಡೋಣ ಅಂತ ಇವತ್ತು ನೈಟ್ ಇಲ್ಲೇ ಅಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಸ್ಟೇ ಮಾಡ್ತಾರೆ. ಮತ್ತೆ ಹಾಗೆ ಸಮಯ ಹೋಗ್ತಾ ಹೋಗ್ತಾ ಎಲ್ಲರೂ ಕೂಡ ಮನ್ಗಿರ್ತಾರೆ. ಇಸಬೆಲ್ಲಾ ಎದ್ಬಿಟ್ಟು ದೇವ್ರ ಹತ್ರ ಪ್ರೇರೆ ಮಾಡ್ಕೋತಾ ಇರ್ತಾಳೆ, ನಾವು ಮಾಡಿರೋ ತಪ್ಪಿಗೆ ನಮ್ಮನ್ನು ಕ್ಷಮಿಸ್ಬಿಡು, ನಮ್ಮ ಒಂದು ಪಾಪಕ್ಕೆ ಎಲ್ಲ ಒಂದು ಶಾಂತಿನ ಕೊಡು ಹಂಗೆ ಹಿಂಗೆ ಅಂತ. ಅವಾಗ ಇವಳಿಗೆ ಇವನ್ ಮಗ ಎಡ್ವರ್ಡ್ ನ ಒಂದು ವಾಯ್ಸ್ ಕೇಳುತ್ತೆ. ಇದರಿಂದ ಇವಳು ಚರ್ಚ್ ನ ಡೋರ್ ಹತ್ರ ಬಂದು ನಿಂತ್ಕೋತಾಳೆ. ಇವ್ರ ಮಗನು ಕೂಡ ನನ್ನ ಕಾಪಾಡು, ನಂಗೆ ಭಯ ಆಗ್ತೈತೆ, ಡೋರ್ ನ ತೆಗಿ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಇಸಬೆಲ್ಲಾ ಆಚೆಗಡೆ ತನ್ನ ಮಗ ಇರ್ಬೋದು ಅಂದ್ಬಿಟ್ಟು ಆ ಒಂದು ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವ್ರುಗಳು ಕೂಡ ತಡೀತಾರೆ, ಆದ್ರೆ ಆಗೋದಿಲ್ಲ. ಇವಳು ಡೋರ್ ನ ಓಪನ್ ಮಾಡೇ ಬಿಡ್ತಾಳೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಮೈನ್ ನ ಬೀಸ್ಟ್ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಅಲ್ಲಿರೋ ಜನರುಗಳನ್ನೆಲ್ಲ ಮುಗಿಸ್ತಾ ಬರ್ತಾ ಇರುತ್ತೆ. ನಮ್ ಹೀರೋ ಶೂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಅರೆ ಕರೆಕ್ಟಾಗಿ ಗುರಿ ಸಿಕ್ಕಿರೋದಿಲ್ಲ. ನೋಡ್ತಿದ್ದಂಗೆನೆ ಅಲ್ಲಿರೋ ಎಲ್ಲರನ್ನು ಕೂಡ ಮುಗಿಸ್ತಾ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಇಸಬೆಲ್ಲಾ ಡೈರೆಕ್ಟ್ ಹೋಗ್ಬಿಟ್ಟು ಆ ಒಂದು ಬೀಸ್ಟ್ ಮುಂದೆ ನಿಂತ್ಕೊಂಡ್ಬಿಡ್ತಾಳೆ. ಅದು ತನ್ನ ಮಗ ಆಗಿರ್ಬೋದು ಅಂತ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ನಮ್ ಹೀರೋ ಶೂಟ್ ಮಾಡಕ್ಕೆ ರೆಡಿ ಆಗಿರ್ತಾನೆ. ಇಸಬೆಲ್ಲಾ ಆ ಒಂದು ಕ್ರಿಯೇಚರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದು ಇವಳ ಮೇಲೆ ಅಟ್ಯಾಕ್ ಮಾಡಿ ಇವಳನ್ನ ಗಾಯ ಮಾಡ್ಬಿಡುತ್ತೆ. ಇದರಿಂದ ಬೇರೆ ವಿಧಿ ಇಲ್ದಲೆ ನಮ್ ಹೀರೋ ಆ ಒಂದು ಬೀಸ್ಟ್ ಗೆ ಶೂಟ್ ಮಾಡ್ಬಿಡ್ತಾನೆ ಆ ಒಂದು ಬುಲೆಟ್ ಇಂದ. ಆ ಬುಲೆಟ್ ಸೀದಾ ಇಸಬೆಲ್ಲಾ ಬಾಡಿನ ದಾಟ್ಕೊಂಡು ಹೋಗಿ ಆ ಕ್ರಿಯೇಚರ್ ಬಾಡಿಗೆ ಬೀಳುತ್ತೆ. ಅಷ್ಟೇ, ಇಬ್ರು ಕಥೆನೂ ಮುಗೀತು. ಆ ಒಂದು ಬೀಸ್ಟ್ ಸೀದಾ ಒಂದು ಎಡ್ವರ್ಡ್ ಆಗಿ ಬದಲಾಗಿ ಹೋಗ್ಬಿಡುತ್ತೆ. ಹೌದು, ಆ ಒಂದು ಸಿಲ್ವರ್ ಅಲ್ಲಿಂದ ಇವನು ಡೈರೆಕ್ಟ್ ಆಗಿ ಕಚ್ಚಿರೋದ್ರಿಂದ ಇವನು ಬೀಸ್ಟ್ ಆಗಿರ್ತಾನೆ. ಇವನು ಬೇರೆಯವ್ರನ್ನ ಕಚ್ಚಿದ್ರೆ ಅವರು ಕೂಡ ಇವನ್ ತರನೇ ಆಗ್ತಾರೆ. ಆದ್ರೆ ಈಗ ಸಿಲ್ವರ್ ಈಗ ಪ್ಯೂರ್ ಆಗಿರುತ್ತೆ. ಇದರಿಂದ ಇವನ್ಗಾಗಿರೋ ಕರ್ಸ್ ನ ರಿಲೀಸ್ ಮಾಡಿರುತ್ತೆ. ಇಸಬೆಲ್ಲಾಗೆ ತನ್ನ ಮಗುನ ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಆದ್ರೆ ನೋಡ್ತಿದ್ದಂಗೆನೆ ಅವಳು ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಮತ್ತೆ ಈ ಕಡೆ ನಾವು ನೋಡ್ತೀವಿ, ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಕ್ಯಾಪ್ಟನ್ ಅಂತ, ಅದ್ ಬೇರೆ ಯಾರು ಆಗಿರೋದಿಲ್ಲ, ಅದು ಎಡ್ವರ್ಡ್ ಆಗಿರ್ತಾನೆ. ಇಸಬೆಲ್ಲನ ಆಸೆ ಆಗಿರುತ್ತದು ನನ್ ಮಗ ಒಂದು ಸೋಲ್ಜರ್ ಆಗ್ಬೇಕು ಅಂತ. ಇದರಿಂದ ಎಡ್ವರ್ಡ್ ದೊಡ್ಡವನಾಗಿ ಸೋಲ್ಜರ್ ಆಗಿರ್ತಾನೆ. ಆದ್ರೆ ಆ ಒಂದು ಟೈಮ್ ಅಲ್ಲಿ ಬುಲೆಟ್ ಬಿದ್ದು ಈಗ ಎಡ್ವರ್ಡ್ ಕೂಡ ಸತ್ತೋಗ್ಬಿಟ್ಟಿರ್ತಾನೆ. ಅಷ್ಟೇ, ಈ ಒಂದು ಕರ್ಸ್ ಇಂದ ಪೂರ್ತಿ ಮುಕ್ತಿ ಆಯ್ತು ಈ ಒಂದು ಜಾಗ. ಮತ್ತೆ ನಮ್ ಜಾನು ಆ ಒಂದು ಮನೆಗೆ ಪೂರ್ತಿ ಸೀಲ್ ಹೊಡೆದ್ಬಿಟ್ಟು ಇವ್ರುಗಳನ್ನ ಇವನ್ ಜೊತೆನೆ ಸಾಕೋದಕ್ಕೆ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಎಡ್ವರ್ಡ್ ಮತ್ತೆ ಚಾರ್ಲೆಟ್ ನು ಕೂಡ ತನ್ನ ಜೊತೆನೆ ಸಾಕೊಬೇಕು ಅನ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇವನು ಸಾಕೊಂಡಿದ್ದಲ್ಲ ಚಾರ್ಲೆಟ್ ಅಂತ, ಅವಳು ಬೇರೆ ಯಾರು ಆಗಿರೋದಿಲ್ಲ, ಇವಳೇ ಆಗಿರ್ತಾಳೆ. ಈಗ ನಮ್ಮ ಜಾನು ಒಂದು ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇವರಿಬ್ರು ಕೂಡ ನಮ್ಮ ಹೀರೋ ಸಾಕಿ ದೊಡ್ಡವನಾಗಿ ಮಾಡಿರ್ತಾನೆ. ಇವಾಗ ಅವನಿಗೆ ವಯಸ್ಸಾಗಿರುತ್ತೆ, ಅವ್ನು ಸಾಯೋದ್ರಲ್ಲಿ ಇರ್ತಾನೆ. ಈ ಕಡೆ ಎಡ್ವರ್ಡ್ ಒಂದು ಯುದ್ಧದಲ್ಲಿ ಸತ್ಯ ಹೋಗಿರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಲ್ಲ ಅವ್ನ್ ಬುಲೆಟ್ ತೆಗಿಬೇಕಾದ್ರೆ ಶಾರ್ಲೆಟ್ ಕೂಡ ಅವನ ತಂದೆ ತರನೇ ಫೀಲ್ ಮಾಡ್ಕೊತಾ ಹಾಗೆ ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮಗೆ ಇಷ್ಟ ಆಗೋತರನೆ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದು. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.